ಒಂದು ನನ್ನ ಹತ್ರ ಅಷ್ಟು ಕಮ್ಮಿ ಫಾಲೋವರ್ಸ್ ಇದ್ರು ಪರ್ ಮಂತ್ ಮಿನಿಮಮ್ ನಾನು 10,000 ಅರ್ನ್ ಮಾಡ್ತಾ ಇದ್ದೆ. ಅದಾಗಿಂದ ನಂಗೆ ಒಂದು ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ, ಇವೊಂದು ನಿಮ್ಮ ಹತ್ರ 0 ಫಾಲೋವರ್ಸ್ ಇದ್ರೂ ಕೂಡ ನೀವು ಅರ್ನ್ ಮಾಡ್ಬೋದು ಅಂತ. 6 ಕೊಲಾಬ್ಸ್ ನಾನು ಅವ್ರ ಜೊತೆ ಮಾಡಿದ್ದೀನಿ, ಎಲ್ಲವುದು ಪೇಡ್ ಕೊಲಾಬ್ಸೇ. ನಮ್ಮ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡೋಕ್ಕೆ ಇದು ಒಂದು ಬೆಸ್ಟ್ ವೇ ಅಂತಾನೆ ಹೇಳ್ಬೋದು. ಇದಕ್ಕೆ ನಿಮ್ದು ಯಾವುದೇ ಫಾಲೋವರ್ಸ್ ಬೇಕಾಗಲ್ಲ, ಯಾವುದೇ ರೀಚ್ ಕೂಡ ಬೇಕಾಗಲ್ಲ. ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆದ್ಮೇಲೆ ಅಷ್ಟೇ ನಾವು ಅರ್ನ್ ಮಾಡೋಕ್ಕಾಗತ್ತೆ. ಬಟ್ ಇನ್ಸ್ಟಾಗ್ರಾಮಲ್ಲಿ ಡೇ 1 ಇಂದ ಕೂಡ ನಾವು ಅರ್ನ್ ಮಾಡ್ಬೋದು. ಸೊ ಸ್ಟಾರ್ಟ್ ಟುಡೇ ಗಾಯ್ಸ್, ಆ್ಯಂಡ್ ದಿಸ್ ಇಸ್ ದ ಒನ್ ವಿಯರ್ಡೆಸ್ಟ್ way people are earning from Instagram. Hi guys, welcome back to my channel. If you're new here, hi, I'm Swati. ನಿಮಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದ್ಯಾಟ್. ಈ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಿಂದ ನೀವು ಹೇಗೆ ಅರ್ನ್ ಮಾಡ್ಬೋದು, ಇವೊಂದು ನಿಮ್ಮ ಹತ್ರ ಲಾರ್ಜ್ ಫಾಲೋವರ್ಸ್ ಇಲ್ಲ ಅಂದರೂ ಕೂಡ, ಹಾಗೆ ಯಾವ್ಯಾವ ವೇಸಿಂದ ನೀವು ಇನ್ಸ್ಟಾಗ್ರಾಮಿಂದ ಅರ್ನ್ ಮಾಡ್ಬೋದು, ಅಥವಾ ನಾನು ಯಾವ್ಯಾವ ಟ್ರಿಕ್ಸ್ ಯೂಸ್ ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ. ಜನರಲಿ ಯಾರಾದ್ರೂ 500 ಫಾಲೋವರ್ಸ್ 1000 ಫಾಲೋವರ್ಸ್ ಇದ್ರು ನೀವು ಅರ್ನ್ ಮಾಡ್ಬೋದು ಅಂತ ವಿಡಿಯೋ ಎಲ್ಲ ಮಾಡಿ ಹಾಕ್ದಾಗ ನಾನು ಅನ್ಕೋತಾ ಇದ್ದೆ ಸುಮ್ಮನೆ ಹೈಪ್ ಮಾಡ್ತಾ ಇದ್ದಾರೆ ವ್ಯೂಸ್ಗೋಸ್ಕರ ಅಂತ. ನನ್ನ ತಲೆಯಲ್ಲಿ ಏನಿತ್ತು ಅಂದರೆ 10,000 ಫಾಲೋವರ್ಸ್ ಬೇಕೇ ಬೇಕು ಇನ್ಸ್ಟಾಗ್ರಾಮಲ್ಲಿ ಅರ್ನ್ ಮಾಡೋಕ್ಕೆ ಅಂತ. ಬಟ್ ಇಟ್ ಇಸ್ ನಾಟ್ ಟ್ರೂ ಗೈಸ್, ಬಿಕಾಸ್ ಈ ಕ್ರಿಯೇಟರ್ ಫೀಲ್ಡ್ಗೆ ಬಂದಾಗಿಂದ ನಂಗೆ ಒಂದು ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ, ಇವೊಂದು ನಿಮ್ಮ ಹತ್ರ 0 ಫಾಲೋವರ್ಸ್ ಇದ್ರೂ ಕೂಡ ನೀವು ಅರ್ನ್ ಮಾಡ್ಬೋದು ಅಂತ. ನೀವು ಯಾರ್ದು ಬೇಡ ಎಕ್ಸಾಂಪಲ್, ನಂದೇ ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಎಕ್ಸಾಂಪಲ್ ಆಗಿ ತಗೋಬೋದು. ನನ್ನ ಹತ್ರ ಜಸ್ಟ್ 2,000+ ಫಾಲೋವರ್ಸ್ ಅಷ್ಟೇ ಇರೋದು, ಅದರಲ್ಲೂ 1,000 ಫಾಲೋವರ್ಸ್ ನನ್ನ ಫ್ರೆಂಡ್ಸೇ ಇರ್ತಾರೆ. ಇವೊಂದು ನನ್ನ ಹತ್ರ ಅಷ್ಟು ಕಮ್ಮಿ ಫಾಲೋವರ್ಸ್ ಇದ್ರೂ ಪರ್ ಮಂತ್ ಮಿನಿಮಮ್ ನಾನು 10,000 ಅರ್ನ್ ಮಾಡ್ತಾ ಇದ್ದೀನಿ. ಐ ಆಮ್ ಟೆಲಿಂಗ್ ಯು ಗೈಸ್ ಅಗೇನ್, ಮಿನಿಮಮ್ 10,000. ಮೇನ್ ಟಾಪಿಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಐ ಹ್ಯಾವ್ ರಿಕ್ವೆಸ್ಟ್ ಗೈಸ್, ಪ್ಲೀಸ್ ಡೂ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್. ಲೈಕ್ ನಿಮ್ಗೆ ಏನೇ ಕ್ವಶನ್ಸ್ ಇದ್ರೂ ನೀವು ನನ್ನ ಈಸಿಯಾಗಿ ಅಲ್ಲಿ ಕೇಳ್ಬೋದು, ಬಟ್ ಮೇಕ್ ಶೋರ್ ನೀವು ನನ್ನ ಫಾಲೋ ಮಾಡಿ ಆಮೇಲೆ ನೀವು ನಿಮ್ಮ ಟೆಕ್ಸ್ಟ್ ಮಾಡ್ತಾ ಇದ್ದೀರ ಅಂತ. ಬಿಕಾಸ್ ಒಂದೊಂದ್ಸತಿ ಏನಾಗ್ಬಿಡುತ್ತೆ ಅಂದರೆ ನೀವು ಫಾಲೋ ಮಾಡದೆ ನೀವೇನಾದರೂ ಟೆಕ್ಸ್ಟ್ ಮಾಡ್ತಾ ಇದ್ದೀರ ಅಂತ ಅದು ಹಿಡನಲ್ಲಿ ಹೊಟ್ಟೋಗ್ಬಿಡುತ್ತೆ. ಅದೇ ನೀವು ನನ್ನ ಫಾಲೋ ಮಾಡಿದ್ರೆ ರಿಕ್ವೆಸ್ಟ್ ಅಲ್ಲಿ ಪಾಪ್ ಆಗೋದ್ರಿಂದ ನಾನು ಈಸಿಯಾಗಿ ನಿಮ್ಗೆ ರಿಪ್ಲೈ ಮಾಡ್ಬೋದು. ನಿಮ್ಮ ಅರ್ನಿಂಗ್ನ ಸ್ಟಾರ್ಟ್ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಅಕೌಂಟ್ ಇರಬೇಕು, ಅದು ಪಬ್ಲಿಕ್ ಅಕೌಂಟೇ ಆಗಿರಬೇಕು. ಪಬ್ಲಿಕ್ ಅಕೌಂಟ್ ಅಂತ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮೋಟೋ ಇರೋದೇ ಅರ್ನಿಂಗ್ ಇರೋದ್ರಿಂದ ನಾವು ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು. ಪ್ರೈವೇಟ್ ಅಕೌಂಟ್ ಇಟ್ಕೊಂಡ್ರೆ ನಾವು ಜಾಸ್ತಿ ಜನಕ್ಕೆ ರೀಚ್ ಆಗೋಕ್ಕಾಗಲ್ಲ. ಅದೇ ನಾವು ಪಬ್ಲಿಕ್ ಅಕೌಂಟ್ ಇದ್ರೆ ತುಂಬ ಜನಕ್ಕೆ ನಮ್ಮದು ರೀಲ್ಸು ನಾವು ಏನೇ ಮಾಡಿದ್ರು ಕೂಡ ತುಂಬ ಜನಕ್ಕೆ ಅದು ರೀಚ್ ಆಗುತ್ತೆ. ಎಲ್ಲರ ಹತ್ರ ಅಕೌಂಟ್ ಇದ್ದೇ ಇರುತ್ತೆ, ಬಟ್ ಇಟ್ಸ್ ಅಪ್ ಟು ಯು. ಇರೋ ಅಕೌಂಟ್ನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಅದ್ರಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಿರೋ, ಅಥವಾ ನ್ಯೂ ಅಕೌಂಟ್ನ ಕ್ರಿಯೇಟ್ ಮಾಡಿ ಅದರಿಂದ ಕಂಟಿನ್ಯೂ ಮಾಡ್ತಿರೋ ಅಂತ. ಬಿಕಾಸ್ ನಾನೇನು ಮಾಡಿದ್ದೆ ಅಂದರೆ, ಆಲ್ಮೋಸ್ಟ್ 6 years ಇಂದ ಇರೋ ಅಕೌಂಟ್ನೇ ನಾನು, ಅದು ಮುಂಚೆ ನಂದು ಪ್ರೈವೇಟ್ ಅಕೌಂಟ್ ಇತ್ತು, ಅದೇ ನಾನು ಪಬ್ಲಿಕ್ ಅಕೌಂಟ್ನ ಮಾಡ್ಕೊಂಡು ಅದರಲ್ಲೇ ನಾನು ಮಾಡ್ಕೊತಾ ಹೋದೆ. ಬಿಕಾಸ್ ನನ್ನ ಹತ್ರ ಆಲ್ರೆಡಿ 1,000 ಫಾಲೋವರ್ಸ್ ಇರೋದ್ರಿಂದ ಇಟ್ಸ್ ಈಸಿ, ನಂಗೆ ಇನ್ನೂ ಫಾಲೋವರ್ಸ್ನ ಬಿಲ್ಡ್ ಮಾಡ್ಕೊಂಡು ಹೋಗೋದು ಈಸಿ ಅಂತ ನನ್ನ ತಲೆಯಲ್ಲಿತ್ತು. ಅದಕ್ಕೆ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕರೆಕ್ಟ್ ಆಗಿರೋ ನೀಶ್ನ ಚೂಸ್ ಮಾಡೋದು. ಲೈಕ್ ನಿಮಗೆ ಏನು ಓನ್ ಇಂಟ್ರೆಸ್ಟ್ ಇದೆಯೋ ಅದ್ರ ಮೇಲೆ ಮಾಡ್ಕೊತಾ ಹೋಗಿ. ದ ಫಸ್ಟ್ ವೇ ಆಫ್ ಅರ್ನಿಂಗ್ ಥ್ರೂ ಇನ್ಸ್ಟಾಗ್ರಾಮ್ ಇಸ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಈಸಿ ಆ್ಯಂಡ್ ಬೆಸ್ಟ್ ವೇ ಅಂತಾನೆ ಹೇಳ್ಬೋದು. ಬಿಕಾಸ್ ಅಷ್ಟು ಇವಾಗಂತೂ ಟ್ರೆಂಡಿಂಗಲ್ಲಿ ಇರೋದೇ ಅಫಿಲಿಯೇಟ್ ಮಾರ್ಕೆಟಿಂಗ್. ನೀವು ನೋಡ್ತಾ ಇರ್ಬೋದು, ಎಷ್ಟೊಂದು ಜನ ಬಂದ್ಬಿಟ್ಟು ಎಲ್ಲ ಪ್ರಾಡಕ್ಟ್ನು ಸೇಲ್ ಮಾಡ್ಕೊತ ತೋರಿಸ್ತಾ ಇರ್ತಾರೆ, ಈ ಥರ ಇದೆ, ಈ ಡ್ರೆಸ್ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತಾನೆ ಇರ್ತಾರೆ. ಸೊ ಫಸ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಏನು ಅಂತ ಹೇಳ್ಬಿಡ್ತೀನಿ. ತುಂಬ ಜನಕ್ಕೆ ಆಲ್ರೆಡಿ ಗೊತ್ತೂ ಇರುತ್ತೆ, ಐ ಜಸ್ಟ್ ವಾಂಟ್ ಟು ಬಿ ಕ್ಲಿಯರ್ ಅಷ್ಟೇ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ, ನಿಮ್ಮ ಹತ್ರ ಇರೋ ಯಾವುದೋ ಒಂದು ಪ್ರಾಡಕ್ಟ್, ಅಥವಾ ನೀವು ಯಾವುದೋ ಒಂದು ವಿಡಿಯೋದಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ತೋರಿಸ್ತಾ ಇದ್ದೀರಾ ಅಂದರೆ, ಅದರಿಂದ ಒಂದಿಬ್ಬರು ಅಥವಾ ಒಬ್ಬರು ಯಾರೊಬ್ಬರು ಪರ್ಚೇಸ್ ಮಾಡಿದಾಗ ಬ್ರ್ಯಾಂಡ್ ನಿಮಗೆ ಇಷ್ಟು % ಅಂತ ಹೇಳ್ಬಿಟ್ಟು ಕಮಿಷನ್ನ ಕೊಡುತ್ತೆ. ಓಕೆ ಫೈನ್, ಇವಾಗ ಕಮಿಷನ್ ಅಂತ ಹೇಳ್ಬಿಡ್ತಾ ಇದ್ದೀನಿ ಅಂದ್ಬಿಟ್ಟು ಯಾವುದೋ ನೀವು 100 ರೂಪೀಸ್ ಪ್ರಾಡಕ್ಟ್ನ ಸೇಲ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು 90 ರೂಪೀಸ್ ಬ್ರ್ಯಾಂಡ್ ಕಡೆಯಿಂದ ಸಿಗುತ್ತೆ ಅಂದರೆ, ನೋ ಇಟ್ಸ್ ನಾಟ್. 1 ರೂಪೀಸೋ 2 ರೂಪೀಸೋ ಅಷ್ಟು ಕಮಿಷನ್ ಅಷ್ಟೇ ಸಿಗುತ್ತೆ, ಲೆಸ್ ಅಮೌಂಟ್. ಬಟ್ ಅದೇ ನಮಗೆ ಜಾಸ್ತಿ ಅಂದರೆ ಸಮ್ ಆಗಿ ಒಂದು ದೊಡ್ಡ ಅಮೌಂಟ್ ಸಿಗೋ ಥರ ಕೂಡ ಆಗುತ್ತೆ. ಲೈಕ್ ನಿಮ್ದು ಒಂದೇ ಒಂದು ವಿಡಿಯೋ ಸಾಕು ವೈರಲ್ ಆದರೆ, ಯು ಮೈಟ್ ಗೆಟ್ ಒಂದೇ ಒಂದು ವಿಡಿಯೋಯಿಂದ ಯು ಮೈಟ್ ಗೆಟ್ 1,000, 2,000, 3,000, ಒಂದೊಂದ್ಸತಿ ಲ್ಯಾಕ್ಸ್ ಕೂಡ ಸಿಗ್ಬೋದು ನಿಮಗೆ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ಏನಾಗುತ್ತೆ ಅಂದರೆ, ನಾವು ಅಮೌಂಟ್ನ ಯಾವುದೇ ಕಾರಣಕ್ಕೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಒಂದಷ್ಟು ಇನ್ಫ್ಲೂಯೆನ್ಸರ್ಸ್ದು ಕಮೆಂಟ್ ಸೆಕ್ಷನಲ್ಲಿ ನೀವು ನೋಡಿರ್ಬೋದು, 40,000 ಕಮೆಂಟ್ಸ್, 50,000 ಕಮೆಂಟ್ಸ್, 60,000 ಕಮೆಂಟ್ಸ್ ಅಂತೆಲ್ಲ ಇರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಮ್ಯಾನ್ಯುಯಲಾಗಿ ನಾವು ಕುತ್ಕೊಂಡು ಒಂದೊಂದಕ್ಕೂ ಲಿಂಕ್ ಸೆಂಡ್ ಮಾಡ್ತೀರಿ ಅಂದರೆ ಎಷ್ಟು ಟೈಮ್ ವೇಸ್ಟು ಮತ್ತು ಎಷ್ಟು ಲಾಸ್ ಅಂತ. ಬಿಕಾಸ್ ನಾವು ಒಂದೊಂದಕ್ಕೂ ನಾವು ಸೆಂಡ್ ಮಾಡ್ಕೋತಾ ಹೋಗ್ತಾ ಇದ್ದೀರಿ ಅಂದರೆ, ವೆದರ್ ಲಿಂಕ್ ಹೋಗಿದೆಯಾ ಅಂತ ಚೆಕ್ ಮಾಡಬೇಕು. ಮತ್ತು ಒಂದಷ್ಟು ಅಂದರೆ ಒಂದು 500,000 ಪೀಪಲ್ನಾದ್ರೂ ನಾವು ಮಿಸ್ ಮಾಡುತ್ತೆ. ಸೊ ಇಟ್ಸ್ ಅ ಲಾಸ್. ಈ ಥರ ಸಿಚುಯೇಷನಲ್ಲೇ ನಮಗೆ ಥರ್ಡ್ ಪಾರ್ಟಿ ಆ್ಯಪ್ಸು ಹೆಲ್ಪ್ ಮಾಡೋದು. ಈ ಆ್ಯಪ್ಸ್ ಏನು ಮಾಡುತ್ತೆ ಅಂದರೆ, ನಮ್ದು ಎಲ್ಲ ಕಮೆಂಟ್ಸ್ಗೂ ಆಟೋಮೆಟಿಕ್ಕಾಗಿ ಲಿಂಕ್ಸ್ನ ಸೆಂಡ್ ಮಾಡುತ್ತೆ, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಆರ್ ವಿತೌಟ್ ಮಿಸ್ಸಿಂಗ್ ಎನಿ ಕಮೆಂಟ್. ಕರೆಂಟ್ಲಿ ನನ್ನ ಫೇವ್ರೇಟ್ ಆ್ಯಂಡ್ ವೈರಲ್ ಆ್ಯಪ್ ಬಂದ್ಬಿಟ್ಟು ಸೂಪರ್ ಪ್ರೊಫೈಲ್. ಸೊ ಇದೇನು ಮಾಡುತ್ತೆ ಅಂದರೆ, ಜಸ್ಟ್ ನಾಟ್ ಓನ್ಲಿ ನಿಮ್ಮದು ಆಟೋ DM ಕಳ್ಸೋದು ಅಷ್ಟೇ ಅಲ್ಲದೆ, ಆರ್ಗ್ಯಾನಿಕ್ ಆಗಿ ನಿಮ್ಮ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅದು ಹೇಗೆ ಅಂದರೆ, ನೀವೀಗ ರೀಸೆಂಟಾಗಿ ನೋಟಿಸ್ ಮಾಡಿರ್ಬೋದು, ಎಷ್ಟೊಂದು ಇನ್ಫ್ಲೂಯೆನ್ಸರ್ಗೆ ನಾವು ಲಿಂಕ್ ಅಂತ ಕೇಳಿದ ತಕ್ಷಣ ನಮಗೊಂದು ಮೆಸೇಜ್ ಪಾಪ್ ಆಗುತ್ತೆ, ಫಾಲೋ ಅಂತ. ಫಾಲೋ ಮಾಡೋದಾದ್ಮೇಲೆ ಅಷ್ಟೇ ನಮಗೆ ಲಿಂಕ್ ಸಿಗ್ತಾ ಇದೆ, ಫಾಲೋ ಮಾಡಿಲ್ಲ ಅಂದರೆ ಲಿಂಕ್ ಸಿಗಲ್ಲ. ಸೊ
ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇದು ಚಿಕ್ಕದೊಂದು ಚೇಂಜ್ ಆಗಿರ್ಬೋದು, ಬಟ್ ನಮ್ಮ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡೋಕ್ಕೆ ಇದು ಒಂದು ಬೆಸ್ಟ್ ವೇ ಅಂತಲೇ ಹೇಳ್ಬೋದು. ಈ ಫೀಚರ್ನ ಯೂಸ್ ಮಾಡಿಕೊಂಡು ತುಂಬ ಜನ 50,000ಇಂದ 1 lakh ತನಕನೂ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. 1 lakhಯಿಂದ 2 lakh ಕೂಡ ಹೋಗಿದ್ದಾರೆ. ಬಟ್ ಯಾರ್ದು ಬೇಡ, ನಂದೇ ಎಕ್ಸಾಂಪಲ್ ತಗೊಳ್ಳಿ. 1200 ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸ್ಟಕ್ ಆಗೋಗಿದೆ. ಇದೊಂದು ಫೀಚರ್ನ ಸೂಪರ್ ಪ್ರೊಫೈಲಿಂದ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ 1200ಇಂದ 2500 ತನಕನೂ ನಂದು ಫಾಲೋವರ್ಸ್ ಇನ್ಕ್ರೀಸ್ ಆಗಿದ್ದಾರೆ. ಐ ಆಮ್ ಸ್ಟಿಲ್ ಕೌಂಟಿಂಗ್. ತುಂಬ ಜನ ಅನ್ಕೊಂಡಿರ್ತೀರ ಈ ಆ್ಯಪು ಜಸ್ಟ್ ಲಿಂಕ್ ಸೆಂಡ್ ಮಾಡೋದಕ್ಕೆ, ಪ್ರಾಡಕ್ಟ್ ಸೆಲ್ ಮಾಡೋದಕ್ಕೆ ಅಷ್ಟೇ ಯೂಸ್ ಆಗುತ್ತೆ ಅಂತ. ನೋ ಗೈಸ್, ನೀವು ಇದರಲ್ಲಿ ಇನ್ಫಾರ್ಮೇಷನ್ನ ಕೂಡ ಸೆಂಡ್ ಮಾಡ್ಕೊಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ನೋಡಿರ್ತೀರ ಈ ಟ್ರಾವೆಲ್ ಇನ್ಫ್ಲೂಯೆನ್ಸರ್ಸ್ ಎಲ್ಲಾನು ಕೆಳಗಡೆ ಹಾಕಿರ್ತಾರೆ, ಲೊಕೇಶನ್ ಬೇಕು ಅಂದರೆ ಲಿಂಕ್ ಅಂತ ಸೆಂಡ್ ಮಾಡಿ ಅಂತ. ಸೊ ಲೊಕೇಶನ್ನ ಕೂಡ ಇದು ಆಟೋ ಡಿ ಎಮ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಕುಕಿಂಗ್ ವಿಡಿಯೋಸ್ ಎಲ್ಲ ಮಾಡೋರಿಗೆ ರೆಸಿಪೀಸ್ನ ನೀವು ಆಟೋ ಡಿ ಎಮ್ ಮಾಡ್ಬೋದು. ಅಥವಾ ನೀವೇನಾದರೂ ಫಿಟ್ನೆಸ್ ಕೋಚ್ ಆಗಿದ್ರೆ ಡಯಟ್ನ ಕೂಡ ಇದು ಆಟೋ ಡಿ ಎಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಯಲ್ಲಿ ಅಡಿಷನಲ್ ಫೀಚರ್ ಆಗಿ ನಿಮ್ಮದು ಸ್ಟೋರಿ ಕಮೆಂಟ್ಸ್ ಆಗಿರ್ಬೋದು ಆ್ಯಂಡ್ ಲೈವ್ ಕಮೆಂಟ್ಸ್ಗೆ ಆಟೋಮೆಟಿಕ್ ಆಗಿ ಇದು ರಿಪ್ಲೈ ಮಾಡುತ್ತೆ. ಇದಷ್ಟೇ ಅಲ್ಲದೆ PDF ಮತ್ತು ನಿಮ್ಮ ಈ ಬುಕ್ಸ್ನ ಕೂಡ ಈ ಪ್ಲಾಟ್ಫಾರ್ಮಲ್ಲಿ ನೀವು ಸೆಲ್ ಮಾಡ್ಬೋದು. ಓವರ್ ಆಲ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಫಾರ್ 2026 ಅಂತಾನೆ ಹೇಳ್ಬೋದು. ಒಂದ್ಸತಿ ಈ ಆ್ಯಪ್ನ ಟ್ರೈ ಮಾಡಿ. ಐ ಆಮ್ ಡ್ಯಾಮ್ ಶೋರ್ ನಿಮ್ಮ ಇದರಲ್ಲಿರೋ ಫೀಚರ್ಸು ನಿಮ್ಮನ್ನ ಇಂಪ್ರೆಸ್ ಮಾಡೇ ಮಾಡುತ್ತೆ, ಬಿಕಾಸ್ ಇಟ್ ಡಿಡ್ ಟು ಮೀ. ಅಷ್ಟೇ ಅಲ್ಲದೆ ನನ್ನ ಕೋಡ್ ಯೂಸ್ ಮಾಡ್ಕೊಂಡು ನೀವೇನಾದರೂ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮಗೆ 50% ಆಫ್ ಕೂಡ ಸಿಗುತ್ತೆ. ನಂದು ಕೋಡ್ ಬಂದ್ಬಿಟ್ಟು Swati50. ಇದು ಜಸ್ಟ್ 1 week ಅಷ್ಟೇ ವ್ಯಾಲಿಡ್ ಇದೆ, ಸೊ ಮೇಕ್ ಯೂಸ್ ಆಫ್ ಇಟ್. ಇನ್ಸ್ಟಾಗ್ರಾಮಲ್ಲಿ ನೆಕ್ಸ್ಟ್ ವೇ ಆಫ್ ಅರ್ನಿಂಗ್ ಇಸ್ ಥ್ರೂ ಕೊಲಾಬ್ರೇಷನ್. ಕೊಲಾಬ್ರೇಷನ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಏನೂ ಇಲ್ಲ, ಜಸ್ಟ್ ಬ್ರ್ಯಾಂಡ್ ಜೊತೆ ವರ್ಕ್ ಮಾಡ್ತೀರಿ. ಲೈಕ್ ಅವರೊಂದು ನಮಗೆ ಪ್ರಾಡಕ್ಟ್ ಕೊಡ್ತಾರೆ, ಆ ಪ್ರಾಡಕ್ಟ್ನ ರಿವ್ಯೂ ಮಾಡಿ ನಾವು ವಿಡಿಯೋ ಮಾಡಿ ಹಾಕಬೇಕಾಗುತ್ತೆ. ಸೊ ಇದರಲ್ಲಿ 2 ಟೈಪ್ಸ್ ಇದೆ. ಒಂದು ಪೇಡ್ ಕೊಲಾಬ್ ಇದೆ, ಇನ್ನೊಂದು ಬಾಟರ್ ಕೊಲಾಬ್ ಇದೆ. ಸೊ ಬಾಟರ್ ಕೊಲಾಬಲ್ಲಿ ಬಾಟರ್ ಕೊಲಾಬ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಏನಿಲ್ಲ, ಜಸ್ಟ್ ನಮಗೊಂದು ಫ್ರೀ ಪ್ರಾಡಕ್ಟ್ ಸಿಗುತ್ತೆ, ಅದ್ರ ಮೇಲೆ ನಾವು ರಿವ್ಯೂ ಮಾಡಿ ವಿಡಿಯೋ ಮಾಡಿ ಹಾಕಬೇಕಾಗತ್ತೆ. ಸೊ ಪೇಡ್ ಕೊಲಾಬ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನಮಗೆ ಪ್ರಾಡಕ್ಟು ಫ್ರೀಯಾಗಿ ಸಿಗುತ್ತೆ ಆ್ಯಂಡ್ ನಾವು ಮಾಡಿರೋ ಒಂದು ಕಂಟೆಂಟ್ಗೆ, ಅಂದರೆ ನಾವು ಮಾಡಿರೋ ಒಂದು ರೀಲ್ಗೆ ನಾವೆಷ್ಟು ಫಿಕ್ಸ್ ಮಾಡಿರ್ತಾರೋ ಅಷ್ಟು ಅಮೌಂಟ್ ಕೂಡ ಅವ್ರ ಕಡೆಯಿಂದ ನಮ್ಗೆ ರಿಸೀವ್ ಆಗುತ್ತೆ. ಈ 2 ಕೊಲಾಬ್ ಟೈಪ್ಸಲ್ಲಿ ಇನ್ನೂ ಸಬ್ ಟೈಪ್ಸ್ ಬರುತ್ತೆ. ಲೈಕ್ ಅಂಬಾಸಿಡರ್ ಪ್ರೋಗ್ರಾಮ್ ಆಗಿರ್ಬೋದು, ರಿಯಂಬರ್ಸ್ಮೆಂಟ್ ಆಗಿರ್ಬೋದು, ಕಮಿಷನ್ ಬೇಸ್ಡ್, ಆ್ಯಡ್ ರೈಟ್ಸ್ ಅಂತ ತುಂಬ ಅಂದರೆ ತುಂಬನೇ ಬರುತ್ತೆ. ಸೊ ಇದೆಲ್ಲದೂ ತುಂಬ ಒಳ್ಳೆ ಇನ್ಫಾರ್ಮೇಷನ್, ನಿಮಗೆ ಜಾಸ್ತಿ ಯೂಸ್ಫುಲ್ ಆಗುತ್ತೆ. ಲೈಕ್ ನಾನು ಸುಮ್ಮನೆ ಇವಾಗೆಲ್ಲ ಮೇಲೆ ಹೇಳ್ಕೊಂಡು ಹೋಗ್ಬಿಟ್ರೆ ಅದು ನಿಮ್ಗೆ ಅರ್ಥನೂ ಆಗಲ್ಲ, ಯೂಸ್ಫುಲ್ ಆಗಲ್ಲ. ಸೊ ನಾನೇನು ಥಿಂಕ್ ಮಾಡ್ತಾ ಇದ್ದೀನಿ ಅಂದರೆ ಕೊಲಾಬ್ರೇಷನ್ ಬಗ್ಗೆನೇ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣ. ಲೈಕ್ ಹೇಗೆ ಬ್ರ್ಯಾಂಡ್ಸ್ಗೆ ನಾವು ಪಿಚ್ ಮಾಡೋದು ಕೊಲಾಬ್ಗೋಸ್ಕರ, ಅಥವಾ ಹೇಗೆ ಬ್ರ್ಯಾಂಡ್ ಜೊತೆ ನೆಗೋಷಿಯೇಟ್ ಮಾಡೋದು, ಆ್ಯಂಡ್ ಎಷ್ಟು ಫಾಲೋವರ್ಸ್ಗೆ ಎಷ್ಟು ಕೋಟ್ ಮಾಡಬೇಕು ಅಂತ ಎಲ್ಲದನ್ನು ಡೀಟೇಲ್ಡಾಗಿ ಹೇಳ್ತೀನಿ. ಸೊ ನಿಮ್ಗೇನಾದರೂ ಆ ಟಾಪಿಕ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ. ಸೊ ನಾನು ಹೇಗೆ ಕೊಲಾಬ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ. ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾ ಇದ್ದೆ ಅಂದರೆ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಹೋಗ್ಬಿಟ್ಟು ಬ್ರ್ಯಾಂಡ್ಸ್ಗಳಿಗೆಲ್ಲ ಪಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದು ನಾನು ಈ ಥರ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂತಲ್ಲ, ಬಟ್ ಒಂದೇ ಒಂದು ಬ್ರ್ಯಾಂಡ್ ಮಾತ್ರ ನಂಗೆ ರಿಪ್ಲೈ ಮಾಡುತ್ತೆ. ಏನಂತ ಅಂದರೆ ನಿಮ್ದು ವರ್ಕ್ ತೋರಿಸಿ ಅಂತ. ಐ ವಾಸ್ ಲೈಕ್ ತುಂಬ ಎಂಬಾರಸ್ ಆಯಿತು, ಬಿಕಾಸ್ ನಾನು ಏನೂ ವರ್ಕೇ ಮಾಡಿರಲಿಲ್ಲ. ಜಸ್ಟ್ ನಾರ್ಮಲ್ ಯಾವ ಥರ ಒಂದು ಅಕೌಂಟ್, ನಾರ್ಮಲ್ ಪರ್ಸನ್ ಹೆಂಗೆ ಅಕೌಂಟ್ ಇರುತ್ತೋ ಹಂಗೆ ಇತ್ತು. ಫೋಟೋಸ್ ವೀಡಿಯೋಸ್ ಎಲ್ಲ ರ್ಯಾಂಡಮ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಅವಾಗ ನಾನು ಏನು ಮಾಡಿದೆ ಅಂದರೆ ನನ್ನ ಹತ್ರ ಎಷ್ಟು ಪ್ರಾಡಕ್ಟ್ಸ್ ಇತ್ತು ಆ ಪ್ರಾಡಕ್ಟ್ಸ್ ಮೇಲೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನೇನು ಹೇಳ್ತೀನಿ ಅಂದರೆ ನೀವು ಅದೇ ಮಾಡಬೇಕು. ಬಿಕಾಸ್ ನಮ್ದು ಏನು ವರ್ಕ್ ಇಲ್ಲ ಅಂದರೆ ನಮಗೇನು ತೋರ್ಸೋಕ್ಕೂ ಇರಲ್ಲ. ಸೊ ನೀವೇನು ಮಾಡಬೇಕು ಅಂದರೆ ಒಂದೊಂದು ಪ್ರಾಡಕ್ಟ್ದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಹತ್ರ ಇರೋ ಪ್ರಾಡಕ್ಟ್ಸ್ನೇ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಒಂದು ವೀಡಿಯೋಕ್ಕಿಂತ ಒಂದು ವೀಡಿಯೋ ತುಂಬಾ ಡಿಫ್ರೆಂಟ್ ಆಗಿರಬೇಕು ಆ್ಯಂಡ್ ಚೆನ್ನಾಗಿರಬೇಕು. ಸೊ ಡೈಲಿ ಅಪ್ಲೋಡ್ ಮಾಡ್ಕೋತಾ ಹೋಗಬೇಕಾದ್ರೆ ಅದ್ರ ಜೊತೆಲೇ ನೀವು ಏನು ಮಾಡಬೇಕು ಅಂದರೆ ಬ್ರ್ಯಾಂಡ್ಸ್ಗೆ ಪಿಚ್ ಮಾಡಬೇಕು. ಸೊ ನಾನು ಅದೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಕಡೆ ವೀಡಿಯೋಸು ಅಪ್ಲೋಡ್ ಮಾಡ್ತಾ ಇದ್ದೆ ಆ್ಯಂಡ್ ಕುತ್ಕೊಂಡು 10 ಬ್ರ್ಯಾಂಡ್ಸ್ ಬರಿತಾ ಇದ್ದೆ. ಡೈಲಿ 10 ಬ್ರ್ಯಾಂಡ್ಸ್ ಹೆಸರು ಬರಿತಾ ಇದ್ದೆ, ಅವ್ರಿಗೆಲ್ಲರಿಗೂ ಪಿಚ್ ಮಾಡ್ತಾ ಇದ್ದೆ. ಪಿಚ್ ಮಾಡ್ತಾ ಇದು ನಾನು ಜಸ್ಟ್ 1 week ಅಷ್ಟೇ ಮಾಡಿದ್ದು. ಅಷ್ಟರಲ್ಲಿ ನನಗೊಂದು ಜ್ಯುವೆಲ್ರಿ ಬ್ರ್ಯಾಂಡ್ ಬಂದ್ಬಿಟ್ಟು ಅವ್ರು ಹೇಳಿದ್ರು, ಅವ್ರು ಅಕ್ಸೆಪ್ಟ್ ಮಾಡಿದ್ರು, ಎಸ್ ಐಲ್ ಡೂ ವಿಡಿಯೋ ವಿತ್ ಯು ಅಂತ ಹೇಳ್ಬಿಟ್ಟು. ಅದು ನನ್ನ ಫಸ್ಟ್ ಬಾಟರ್ ಕೊಲಾಬ್ರೇಷನ್ ಆಗಿತ್ತು. 2 pairs ಆಫ್ ಇಯರಿಂಗ್ಸು ಮತ್ತು ಒಂದು ನೆಕ್ಲೆಸ್ನ ಕಳಿಸಿದ್ರು, ಅದು ವಿಡಿಯೋ ಮಾಡಿ ಹಾಕ್ತೆ. ಸೊ ಆ ವಿಡಿಯೋ ಒಂದು ಸ್ವಲ್ಪ ಚೆನ್ನಾಗಿ ಓಡ್ತು. ಸೊ ಆ ವಿಡಿಯೋ ನೋಡಿಕೊಂಡು ನನಗೊಂದು ಪರ್ಫ್ಯೂಮ್ ಬ್ರ್ಯಾಂಡ್ ಬಂದು ಪಿಚ್ ಮಾಡ್ತು, ಮ್ಯಾಮ್ ನಾವೊಂದು ಬಾಟರ್ ಕೊಲಾಬ್ ಮಾಡ್ಬೋದಾ ಅಂತ. ಸೊ ಇಟ್ಸ್ ಲೈಕ್ ನಾನು ಸ್ಟಾರ್ಟಿಂಗ್ ಮಾಡ್ತಾ ಇರೋದ್ರಿಂದ ಐ ವಾಸ್ ಲೈಕ್ ಸೋ ಹ್ಯಾಪಿ. ನಾನು ಪಿಚ್ ಮಾಡಿದೆ, ಯಾರೋ ಒಬ್ಬರು ನನ್ನ ಹತ್ರ ಬಂದ್ಬಿಟ್ಟು ಕೊಲಾಬ್ ಕೇಳ್ತಾ ಇದ್ದಾರಲ್ಲ ಅಂತ. ಸೊ ನೀವು ಕೂಡ ಅಷ್ಟೇ, ಯಾರಾದರೂ ಫಸ್ಟು ಬಾಟರ್ ಕೊಲಾಬ್ ಮಾಡೋಣ ಅಂತ ಕೇಳ್ಕೊಂಡು ಬಂದರೆ ಯು ಗೈಸ್ ಶುಡ್ ಡೂ ಇಟ್. ಬಿಕಾಸ್ ನಾವು ಒಂದು ವಿಡಿಯೋ ಒಂದೇ ಒಂದು ಬಾಟರ್ ವಿಡಿಯೋ ಮಾಡೋದ್ರಿಂದ ಅಟ್ಲೀಸ್ಟ್ ನಮಗೆ ಫ್ರೀ ಪ್ರಾಡಕ್ಟು ಸಿಗುತ್ತೆ. ಅಷ್ಟೇ ಅಲ್ಲದೆ ಆ ವಿಡಿಯೋನ ನೋಡಿ ನಮಗೆ ಮುಂದೆ ಫ್ಯೂಚರಲ್ಲಿ ಯಾವುದಾದ್ರೂ ಒಂದು ಪೇಡ್ ಕೊಲಾಬ್ಸ್ ಕೂಡ ಬರ್ಬೋದು, ವಿ ನೆವರ್ ನೋ. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ನಾನು ಅವ್ರ ಜೊತೆ ಬಾಟರ್ ಮಾಡಿದ್ದು ನನಗೆ ಹೆಂಗೆ ಬೆನಿಫಿಟ್ ಆಯಿತು ಅಂತ ಹೇಳ್ತೀನಿ. ಫಸ್ಟ್ ವಿಡಿಯೋ ಪರ್ಫ್ಯೂಮ್ ಬ್ರ್ಯಾಂಡ್ ಜೊತೆ ಒಂದು ಬಾಟರ್ ಕೊಲಾಬ್ ಮಾಡಿದೆ. ಸೊ ಅವ್ರು ಮತ್ತೆ ನನ್ನ ವಿಡಿಯೋ ಇಷ್ಟ ಆಗಿ ನೆಕ್ಸ್ಟ್ ಮಂತ್ ಕೂಡ ಬಂದರು. ಸೊ ನಾನು ಏನೂ ಹೇಳಲಿಲ್ಲ, ಅವರೇ ಹೇಳಿದ್ರು
ಮ್ಯಾಮ್ ಈ ಸತಿ ಪೇಡ್ ಕೊಲಾಬ್ ಮಾಡೋಣ ಅಂತ. ನೀವು ನಂಬ್ತಿರೋ ನಂಬಲ್ಲೋ, ನಾನು ಆಲ್ಮೋಸ್ಟ್ 6 ಪೇಡ್ ಕೊಲಾಬ್ರೇಷನ್ ಅವ್ರ ಜೊತೆ ಮಾಡಿದ್ದೀನಿ. 6 ಕೊಲಾಬ್ಸ್ ನಾನು ಅವ್ರ ಜೊತೆ ಮಾಡಿದ್ದೀನಿ. ಎಲ್ಲವುದು ಪೇಡ್ ಕೊಲಾಬ್ಸೇ. ಸೊ 1 ಮಂತಲ್ಲಿ ಇರೋ ಥರ ಪೇಮೆಂಟ್ ಅವ್ರು ನೆಕ್ಸ್ಟ್ ಮಂತ್ಗೆ ಇರ್ತಾಯಿಲ್ಲ. ಮ್ಯಾಮ್ ಇವತ್ತು ಈ ಮಂತಲ್ಲಿ ನಾವು ಇಷ್ಟು ಪೇಮೆಂಟ್ ಮಾಡಿ ಇಷ್ಟು ಪೇಮೆಂಟಿಗೆ ನಾವು ಕೊಲಾಬ್ ಮಾಡಿದ್ರಿ, ನೆಕ್ಸ್ಟು ಇನ್ಕ್ರೀಸ್ ಮಾಡ್ಕೊತಾನೆ ಹೋಗ್ತಾ ಇದ್ದಾರೆ. ಸೊ ನಾವು ಆ ಒಂದು ಬಾಂಡ್ನ ಬ್ರ್ಯಾಂಡ್ ಜೊತೆ ಬಿಲ್ಡ್ ಮಾಡಬೇಕು. ಒಂದು ಬ್ರ್ಯಾಂಡ್ ಕೊಲಾಬ್ನ ನೋಡ್ಕೊಂಡು ಇನ್ನೊಂದು ಬ್ರ್ಯಾಂಡ್ ಕೊಲಾಬ್ದು ಫ್ಲೋ ನನಗೆ ನಿಮಗೆ ಬರ್ತಾನೆ ಇರುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ನೀವೇನು ವೀಡಿಯೋಸ್ ಹಾಕ್ತಾ ಇದ್ರು ಆ ವೀಡಿಯೋಸ್ನ ಹಾಕೋದನ್ನ ಸ್ಟಾಪ್ ಮಾಡಬೇಡಿ. ಆ್ಯಂಡ್ ನಿಮಗೆ ಯಾವ್ದು ಒಳ್ಳೆ ಬ್ರ್ಯಾಂಡ್ ಅಂತ ಅನ್ಕೊತಾ ಇರ್ತಾರೋ ಆ ಬ್ರ್ಯಾಂಡ್ಗೆ ಪಿಚ್ ಮಾಡೋದನ್ನ ಕೂಡ ಬಿಡಬೇಡಿ. ನೆಕ್ಸ್ಟ್ ವೇ ಆಫ್ ಅರ್ನಿಂಗ್ ಥ್ರೂ ಇನ್ಸ್ಟಾಗ್ರಾಮ್ ಇಸ್ UGC ಅಂದರೆ ಯೂಸರ್ ಜನರೇಟೆಡ್ ಕಂಟೆಂಟ್. ಸೊ ಇದರಲ್ಲಿ 2 ಟೈಪ್ಸ್ ಬರುತ್ತೆ, ವಿತ್ ಫೇಸ್, ವಿತೌಟ್ ಫೇಸ್ ಅಂತ. ಇದಕ್ಕೆ ನಿಮ್ದು ಯಾವುದೇ ಫಾಲೋವರ್ಸ್ ಬೇಕಾಗಲ್ಲ, ಯಾವುದೇ ರೀಚ್ ಕೂಡ ಬೇಕಾಗಿಲ್ಲ, ಆ್ಯಂಡ್ ಯಾವುದೇ ಅಕೌಂಟ್ ಕೂಡ ನಿಮ್ಮದು ಬೇಕಾಗಿರಲ್ಲ. ಜಸ್ಟ್ ನೀವು ಚೆನ್ನಾಗಿ ಒಂದು ಪ್ರಾಡಕ್ಟ್ ವಿಡಿಯೋನ ನೀವು ಕ್ರಿಯೇಟ್ ಮಾಡಿ ಬ್ರ್ಯಾಂಡ್ಗೆ ಕೊಟ್ಟರೆ ಅದೊಂದು ಪ್ರೈಸ್ ಅಂತ ನಿಮಗೆ ಫಿಕ್ಸ್ ಮಾಡಿಬಿಟ್ಟು ಆ ಅಮೌಂಟ್ನ ನಿಮಗೆ ಕೊಟ್ಬಿಟ್ಟು ಆ ವಿಡಿಯೋನ ತೊಗೊಂಡು ಹೋಗಿ ಅವರು ಯೂಸ್ ಮಾಡ್ಕೋತಾರೆ. ಸೊ ನಾನು ಇವಾಗ ಜಸ್ಟು ಏನಂದೆ, ಯಾವುದೇ ಅಕೌಂಟ್ ಬೇಡ ಅಂದಿದ ತಕ್ಷಣ ನೀವು ಅಕೌಂಟ್ ಕ್ರಿಯೇಟ್ ಮಾಡದೇ ಇರಬೇಡಿ. ಬಿಕಾಸ್ ನೀವು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಹತ್ರ ಇರೋ ಪ್ರಾಡಕ್ಟ್ಸಿಂದನೇ ಚೆನ್ನಾಗಿ ಅಸ್ಥೆಟಿಕ್ ಆಗಿರೋಂಥ ವೀಡಿಯೋಸ್ ಮಾಡಿ ನೀವೆಲ್ಲ ಅಪ್ಲೋಡ್ ಮಾಡಿದ್ರೆ ನೆಕ್ಸ್ಟ್ ನೀವು ಯಾವುದಾದ್ರೂ ಬ್ರ್ಯಾಂಡ್ನ ಪಿಚ್ ಮಾಡಬೇಕಾದ್ರೆ ನೀವೇನೆಲ್ಲ ವರ್ಕ್ ಮಾಡಿದ್ದೀರಿ ಅಂತ ತೋರಿಸ್ಬೋದು. ಅಥವಾ ನಿಮ್ದು ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಗಿ ಓಡಿದ್ರೆ ಬೇರೆ ಬ್ರ್ಯಾಂಡ್ಸ್ ಕೂಡ ನೋಡೋಂಥ ಚಾನ್ಸಸ್ ಇರುತ್ತೆ. ಸೊ ಅವರು ಕೂಡ ಬಂದು ನಿಮಗೆ ಪಿಚ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಅಕೌಂಟ್ ಅಂತ ಇಟ್ಕೊಂಡಿರಿ. UGC ಇಸ್ ಅ ಫಾಸ್ಟ್ ಗ್ರೋಯಿಂಗ್ ಪ್ಲಾಟ್ಫಾರ್ಮ್. ನಾವು ಇವಾಗೆಲ್ಲ ಬ್ರ್ಯಾಂಡ್ಸ್ ಏನು ಮಾಡ್ತಾ ಇದೆ ಅಂದರೆ UGC ವಿಡಿಯೋನೇ ಜಾಸ್ತಿ ಚೂಸ್ ಮಾಡ್ತಾ ಇದ್ದಾರೆ ದ್ಯಾನ್ ಅ ಕೊಲಾಬ್ ವಿಡಿಯೋಸ್ ವಿತ್ ಅ ಇನ್ಫ್ಲೂಯೆನ್ಸರ್. ಯಾಕೆ ಅಂದರೆ ನಾವೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದೀರಿ ಅಂದರೆ ಯಾವುದಾದ್ರೂ ಒಂದು ಇನ್ಫ್ಲೂಯೆನ್ಸರು ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡಿ ಹೇಳ್ತಾ ಇದ್ದಾರೆ. ಇವೊಂದು ಅವ್ರು ಹಾನೆಸ್ಟ್ ರಿವ್ಯೂ ಹೇಳಿದ್ರು ಕೂಡ ನಮ್ಮ ತಲೆಯಲ್ಲೆಲ್ಲ ಕುತ್ಕೊಂಡ್ಬಿಟ್ಟಿದೆ. ಓಕೆ, ಇವ್ರು ಆಲ್ರೆಡಿ ವೆಲ್ ನೌನ್, ಅವ್ರು ಯಾವುದೇ ಪ್ರಾಡಕ್ಟ್ ತೋರಿಸಿದ್ರು ಪೇಡ್ ಕೊಲಾಬ್ಸೇ ಮಾಡ್ತಾ ಇದ್ದಾರೆ ಅಂತ ನಮ್ಮ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟೆ. ಅದೇ ಒಂದು UGC ಕ್ರಿಯೇಟರ್ ಆಗಿ ನ್ಯೂ ಫೇಸ್ ಆಗಿ ಏನಾದರೂ ಅವರು ಒಂದು ಪ್ರಾಡಕ್ಟ್ನ ಹಾನೆಸ್ಟಾಗಿ ಯೂಸ್ ಮಾಡಿ ನಿಮಗೆ ಹೇಳ್ತಾ ಇದ್ರೆ ಸೊ ನೀವು ಬೇಗ ಕನೆಕ್ಟ್ ಆಗ್ತಾ ಇದ್ದಾರೆ ಅವ್ರ ಜೊತೆ. ಓಕೆ, ಇವ್ರು ಹೇಳ್ತಾ ಇರೋದು ಟ್ರೂ ಇರ್ಬೋದು, ನಾವು ಒಂದ್ಸತಿ ಬೈ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಜಾಸ್ತಿ ಸೇಲ್ಸ್ ನಡೀತಾ ಇದೆ ದ್ಯಾನ್ ದಿಸ್ ಥಿಂಗ್. ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ ಬಜೆಟ್. ಇನ್ಫ್ಲೂಯೆನ್ಸರ್ಸ್ಗೆ ನಾವು ಕಂಪೇರ್ ಮಾಡ್ಕೊಳಕ್ ಹೋದ್ರೆ UGCದು ಸ್ವಲ್ಪ ಅಮೌಂಟ್ ಕಮ್ಮಿ ಇರುತ್ತೆ ಅದಕ್ಕೂ ಕೂಡ. ಆ್ಯಂಡ್ ಇನ್ನೊಂದೇನು ಅಂದರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಅಂತಾನೆ ಹೇಳ್ತೀನಿ. ಬಿಕಾಸ್ ಇದು ತುಂಬಾನೇ ಫಾಸ್ಟ್ ಗ್ರೋಯಿಂಗ್ ಆಗಿದೆ ಈಗಂತೂ. ಯು ಗೈಸ್ ಕ್ಯಾನ್ ಸಿ ಆಲ್ಮೋಸ್ಟ್ ಎವ್ರಿಬಡಿ ಇಸ್ ಡೂಯಿಂಗ್. ನೀವು ಈಗ ಮಾಡಿದ್ರೆ ವಿತಿನ್ 2 ಮಂತ್ಸ್ ಅಲ್ಲಿ ಏನಾದರೂ ಒಂದು ಮಾಡ್ಬೋದು. ಸೊ ಡೂ ಇಟ್ ನಾವು. ನೆಕ್ಸ್ಟ್ ವೇ ಆಫ್ ಅರ್ನಿಂಗ್ ಥ್ರೂ ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಮೆಂಬರ್ಶಿಪ್. ಎಸ್, ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಆಕ್ಚುಲಿ ನಮ್ಮಂಥ ಸ್ಮಾಲ್ ಕ್ರಿಯೇಟರ್ಸ್ ಇದೇನೇನು ಯೂಸ್ ಆಗಲ್ಲ. ದೊಡ್ಡ ಇನ್ಫ್ಲೂಯೆನ್ಸರ್ಸ್ ಇರ್ತಾರಲ್ಲ ಅವ್ರಿಗೂ ಚೆನ್ನಾಗಿ ಯೂಸ್ ಆಗುತ್ತೆ. ಅದು ಹೇಗೆ ಅಂದರೆ ಅವ್ರ ಜೊತೆ ಇರುವಂಥ ಫ್ಯಾನ್ಸು ಅವ್ರ ಜೊತೆ ಅಷ್ಟು ಕನೆಕ್ಟ್ ಆಗಿರ್ತಾರೆ ಆ್ಯಂಡ್ ಅವ್ರದ್ದು ಲೈಫಲ್ಲಿ ಕೂಡ ಅಷ್ಟು ಇನ್ವೆಸ್ಟೆಡ್ ಆಗಿರ್ತಾರೆ. ಸೊ ಅವ್ರು ಏನೇ ಎಕ್ಸ್ಕ್ಲೂಸಿವ್ಲಿ ಫಾರ್ ಫ್ಯಾನ್ಸ್ ಅಂತ ಹೇಳ್ಬಿಟ್ಟು ಒಂದು ಇಷ್ಟು ಸಬ್ಸ್ಕ್ರಿಪ್ಷನ್ ಇಟ್ಟಿರ್ತಾರೆ. ಲೈಕ್ ಅದು 300 ಇಂದ ಇರ್ಬೋದು, 500 ಇರ್ಬೋದು. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಅವ್ರು ಫ್ಯಾನ್ಸ್ ಎಲ್ಲ ಅದನ್ನ ಬೈ ಮಾಡಿಬಿಟ್ಟು ಅಲ್ಲಿ ಕೂಡ ಅವರು ಎಕ್ಸ್ಕ್ಲೂಸಿವ್ ಕಂಟೆಂಟ್ನ ಹಾಕ್ತಾ ಇರ್ತಾರೆ, ಅದನ್ನ ನೋಡ್ತಾರೆ. ಸೊ ಅದರಿಂದ ಅವ್ರಿಗೆ ಮಂತ್ಲಿ ಇಷ್ಟು ಅಂತ ಹೇಳ್ಬಿಟ್ಟು ಅಮೌಂಟ್ ಹೋಗ್ತಾ ಇರುತ್ತೆ. ಇದೊಂಥರ ಅಮೆಝಾನು, ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ಇದ್ದಂಗೆ. ಇದೆಲ್ಲನೂ ದೊಡ್ಡ ಇನ್ಫ್ಲುಯೆನ್ಸರ್ಸ್ ಯೂಸ್ ಆಗುತ್ತೆ, ಅವ್ರು ಯೂಸ್ ಮಾಡೋದನ್ನ ನಾನು ನೋಡಿದ್ದೀನಿ. ಆ್ಯಂಡ್ ಇದು ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೇ ಅಲ್ಲದೆ ಇದನ್ನ ತುಂಬ ಜನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಐ ರಿಲಿ ಡಸಂಟ್ ವಾಂಟ್ ಟು ಟಾಕ್ ಅಬೌಟ್ ದಟ್. ನೆಕ್ಸ್ಟ್ ವೇ ಆಫ್ ಅರ್ನಿಂಗ್ ಥ್ರೂ ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಮಾನಿಟೈಸೇಷನ್. ಅದು ಆ್ಯಕ್ಚುಲಿ ಇದು ಎಲ್ರಿಗೂ ಓಪನ್ ಆಗಿಲ್ಲ, ಇನ್ನು ಟ್ರಯಲಲ್ಲೇ ಇದೆ. ಬಟ್ ಸ್ವಲ್ಪ ಇನ್ಫ್ಲೂಯೆನ್ಸರ್ಸ್ಗೆ ಅದು ಬಿಟ್ಟಿದ್ದಾರೆ. ಲೈಕ್ ನಿಮ್ಗೆ ಎಷ್ಟು ರೀಚ್ ಇರುತ್ತೋ ಅಷ್ಟ್ರ ಮೇಲೆ ಪೇಮೆಂಟ್ ಸಿಗ್ತಾ ಹೋಗುತ್ತೆ. ಸೊ ಲೈಕ್ ಮೋಸ್ಟ್ಲಿ ಲೈಕ್ ಯೂಟ್ಯೂಬ್ ನಿಮ್ಮ ವ್ಯೂಸ್ ಬೇಸ್ಡ್ ಆಗಿ ನಿಮ್ಮದು ಅಮೌಂಟ್ ಬರೋ ಥರ ಮಾಡ್ತಾ ಇದ್ದಾರೆ. ಸೊ ನೋಡೋಣ, ಅಷ್ಟರಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮ್ದೊಂದು ಎಂಪೈರ್ನ ಅಂತ ನಿಮ್ದೊಂದು ಕಮ್ಯುನಿಟಿನ ಬಿಲ್ಡ್ ಮಾಡಿ ಇನ್ಸ್ಟಾಗ್ರಾಮಿಗೆ ಬಂದು ಅಪ್ಲೋಡ್ ಮಾಡಿ ಫಾಲೋವರ್ಸ್ನ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ರೀಚ್ನ ಜಾಸ್ತಿ ಮಾಡಿಕೊಂಡ್ರೆ ಆ ಒಂದು ಮಾನಿಟೈಸೇಷನ್ದು ಎಲ್ರಿಗೂ ಅಪ್ಲೈ ಮಾಡೋ ಟೈಮಲ್ಲಿ ನಾವು ಕೂಡ ಚೆನ್ನಾಗಿ ಅರ್ನ್ ಮಾಡ್ಬೋದು. ನೆಕ್ಸ್ಟ್ ವೇ ಆಫ್ ಅರ್ನಿಂಗ್ ಥ್ರೂ ಇನ್ಸ್ಟಾಗ್ರಾಮ್. ಆಕ್ಚುಲಿ ನನಗೆ ಇದನ್ನ ಕೇಳಿಸ್ಕೊಂಡಾಗ ನಂಗೆ ತುಂಬಾನೇ ಶಾಕ್ ಆಗಿತ್ತು, ನಿಮಗೂ ಶಾಕ್ ಆಗೇ ಆಗುತ್ತೆ. ಸೆಲ್ಲಿಂಗ್ ಯುವರ್ ವೆಲ್ ಬಿಲ್ಟ್ ಓನ್ ಅಕೌಂಟ್. ಎಸ್, ಯು ಹರ್ಡ್ ಇಟ್ ಕರೆಕ್ಟ್. ಏನು ಇಲ್ಲ, ಒಂದಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ನಾರ್ಮಲ್ ಆಗಿ ಒಂದು ಇನ್ಸ್ಟಾಗ್ರಾಮ್ ಪಬ್ಲಿಕ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಾರೆ, ಅದರಲ್ಲಿ ಕಂಟೆಂಟ್ನ ಅಪ್ಲೋಡ್ ಮಾಡಿ ಒಂದು ಚೆನ್ನಾಗಿ ಫಾಲೋವರ್ಸ್ನೆಲ್ಲ ಬಿಲ್ಡ್ ಎಲ್ಲ ಮಾಡಾದ್ಮೇಲೆ ಲೈಕ್ 1 lakh, 1.5 lakh, 2 lakh, 50,000 ಎಲ್ಲ ಬಿಲ್ಡ್ ಮಾಡಾದ್ಮೇಲೆ ಏನೇನು ಕಂಟೆಂಟ್ ಅಪ್ಲೋಡ್ ಮಾಡಿರ್ತಾರೋ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಆ ಅಕೌಂಟ್ಗೊಂದು ವ್ಯಾಲ್ಯೂ ಇರುತ್ತೆ. ಲೈಕ್ 50,000 ಒಂದು ಅಕೌಂಟ್ನ ಯಾರಾದರೂ ಒಬ್ಬರಿಗೆ 2,000 ಫಾಲೋವರ್ಸ್ ಇರೋರಿಗೆ ಪಿಚ್ ಮಾಡೋದು. ನನ್ನ ಅಕೌಂಟ್ ಇಷ್ಟಿದೆ, 50,000 ಫಾಲೋವರ್ಸ್ ಇದ್ದಾರೆ, ನಿನಗೆ ಬೇಕು ಅಂದರೆ ಐ ವಿಲ್ ಸೆಲ್ ದಿಸ್ ಅಂತ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ದೇ ವಿಲ್ ಡು. ಇಮ್ಯಾಜಿನ್ ಗೈಸ್, 50,000 ಫಾಲೋವರ್ಸ್ನ ತೊಗೊಂಡು ಬರೋಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಯಾವ ಅಮೌಂಟ್ಗೆ ಅವ್ರ ಚಾನಲ್ನ ಸೇಲ್ ಮಾಡಿರ್ತಾರಲ್ಲ ಅದೇ ಅಮೌಂಟ್ನ ಸ್ವಲ್ಪ ದಿವಸದಲ್ಲೇ ಅವ್ರಿಗಿರೋ ಫಾಲೋವರ್ಸ್ ಅಲ್ಲೇ ಅವರು ತೊಗೊಂಡ್ಬಿಡ್ಬೋದು. ದಿಸ್ ಇಸ್ ಅ ಫೂಲಿಶ್ ಥಿಂಗ್ ಅಂತ ನನಗೆ ಫೀಲ್ ಆಗುತ್ತೆ. ಐ ವಿಲ್ ನಾಟ್ ಸಜೆಸ್ಟ್ ದಿಸ್ ಗೈಸ್ ಬಿಕಾಸ್ ವಿ ನೆವರ್ ನೋ. ಅದು ಆರ್ಗ್ಯಾನಿಕ್ ಆಗಿ ಅವರು
ಆ ಫಾಲೋವರ್ಸ್ನ ಬಿಲ್ಡ್ ಮಾಡಿದಾರ ಅಥವಾ ಫೇಕ್ ಫಾಲೋವರ್ಸ್ ಅಂತ ಒಂದು ಗೊತ್ತಿರಲ್ಲ. ಇನ್ನೊಂದು ಏನು ಅಂದರೆ ನಿಮ್ಮದು ಒಂದು ಕುಕಿಂಗ್ ಚಾನಲ್ ಇರುತ್ತೆ ಅಥವಾ ಅವ್ರು ಇಷ್ಟು ದಿವಸ ಕಂಟೆಂಟ್ ಅಪ್ಲೋಡ್ ಮಾಡ್ಕೊಂಡು ಬಂದಿರೋದು ಮೆಮ್ ಇರೋಂಥ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿರುತ್ತೆ. ಸೊ ನೀವು ಅದನ್ನ ತೊಗೊಂಡು ಬಂದ್ಬಿಟ್ಟು ಏನು ಯೂಸ್ ಮಾಡ್ಕೋತೀರಾ, ಇಟ್ಸ್ ಅ ವೇಸ್ಟ್, ಇಟ್ಸ್ ಅ ಡೆಡ್ ಅಕೌಂಟ್ ಅಂತ ನನಗೆ ಫೀಲ್ ಆಗುತ್ತೆ. ಈ ಥರ ಟ್ರ್ಯಾಪಲ್ಲೆಲ್ಲ ನೀವು ಹೋಗಿ ಸಿಗಾಕೊಳ್ಳೋಕ್ಕೂ ಹೋಗಬೇಡಿ ಅಥವಾ ನೀವು ಈ ಥರ ಟ್ರ್ಯಾಪ್ ಎಲ್ಲ ಬೇರೆಯವ್ರಿಗೆ ಮಾಡೋಕ್ಕೂ ಹೋಗಬೇಡಿ. ಆ್ಯಂಡ್ ದಿಸ್ ಇಸ್ ದ ಒನ್ ವಿಯರ್ಡೆಸ್ಟ್ ವೇ ಪೀಪಲ್ ಆರ್ ಅರ್ನಿಂಗ್ ಫ್ರಮ್ ಇನ್ಸ್ಟಾಗ್ರಾಮ್. ಇಷ್ಟೊಂದು ವೇಸ್ ಆಫ್ ಈಸಿ ಅರ್ನಿಂಗ್ ನಮ್ಮ ಕೈಯಲ್ಲಿ ಇರಬೇಕಾದ್ರೆ ವೈ ನಾಟ್. ಇದು ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್.